ಇನ್ಲೆಟ್ ವಾಟರ್ಗೆ ಆಲ್ವೇಸ್ ಒಂದು NRV ಇದು NRV ಪ್ರೆಷರೈಸ್ ಸೋಲಾರ್ ಇದ್ದಾಗ ನಾನ್ ರಿಟರ್ನ್ ವಾಲ್ವ್ ಪ್ರೆಷರೈಸ್ಡ್ NRV ಹಾಕಬೇಕು. ನಾರ್ಮಲ್ ಇದ್ದರೆ ನಾರ್ಮಲ್ ಹಾಕಬೇಕು. ಆ್ಯಸ್ ವೆಲ್ ಆಸ್ ಯೂನಿಯನ್ ಹಾಕಬೇಕು. ಅದ್ರ ಜೊತೆಗೆ ಪ್ರೆಷರ್ ರಿಲೀವ್ಸ್ ವಾಲ್ವ್ ಅಂತ ಹೇಳಿ ಬರುತ್ತೆ. ವ್ಯಾಕ್ಯೂಮ್ ರಿಲೀಸ್ ವಾಲ್ವ್, ಪ್ರೆಷರ್ ರಿಲೀವ್ ವಾಲ್ವ್ ಇವನ್ನ ಕಂಪಲ್ಸರಿ ಹಾಕಲೇಬೇಕು. ಇದಕ್ಕೆ ಔಟ್ಪುಟ್ಟಿಗೆ ಸೇಮ್ ಆ್ಯಸ್ ಇಟ್ ಈಸ್. ಔಟ್ಪುಟ್ ಲೈನ್ಗೆ ಇದು ಹೀಟ್ ಪಂಪ್ ಕನೆಕ್ಷನ್ಸ್. ಇದು ಹೀಟ್ ಪಂಪು, ಔಟ್ಲೆಟ್ ವಾಟ್ರು. ಇದು ಬಂದ್ಬಿಟ್ಟು ಬಾಟಮ್ ಬಂದು ಹೀಟ್ ಪಂಪು, ಇನ್ಲೆಟ್ ವಾಟ್ರು. ಹೀಟ್ ಪಂಪಿಗೆ ಸೋಲಾರ್ ಟ್ಯಾಂಕಿಂದನೇ ಹೋಗ್ತಾ ಇರೋದು. ಇದು ಹೀಟ್ ಪಂಪು. ಸೊ ಸೇಮ್ ಆ್ಯಸ್ ಇಟ್ ಈಸ್. ಇವನ್ ಔಟ್ಪುಟ್ಟಿಗೆ ಏರ್ ರಿಲೀಫ್ ವಾಲ್ವ್ ಹಾಕಬೇಕು. ಅದರ ನಂತರ ಗೇಟ್ ವಾಲ್ವ್ ಹಾಕಬೇಕು. ಹಾಗೆ ಯೂನಿಯನ್ ಕೂಡ ಹಾಕಬೇಕು. ಸೊ ಇನ್ ಕೇಸ್ ಈ ರೀತಿ ಲೀಕೇಜಸ್ಸು ಇದು ಏನಾದ್ರು ಬಂದಾಗ ಇನ್ ಆ್ಯಂಡ್ ಔಟ್ ಆಫ್ ಮಾತ್ರ ವಾಟರ್ ವೇಸ್ಟೇಜ್ ಕಮ್ಮಿ ಆಗುತ್ತೆ. ಇವಾಗ ನೋಡಿ ಆ್ಯಸ್ ಇಟ್ ಈಸ್ ಹಾಗೆ ನೋಡ್ತಾ ಇರಿ. ಈಗ ವಾಲ್ವ್ ಏನಾದ್ರು ಓಪನ್ ಮಾಡಿದ್ರೆ ನೀರು ವೇಸ್ಟೇಜ್ ಜಾಸ್ತಿ ಇರುತ್ತೆ. ನೀರು ಬರುತ್ತೆ ವಾಲ್ವ್ ಓಪನ್ ಇದ್ದಾಗ. ಇನ್ ಕೇಸ್ ಈ ರೀತಿ ಲೀಕೇಜ್ ಬಂದಾಗ ವಾಲ್ವ್ ಆಫ್ ಮಾಡಬೇಕು. ಇದು ವಾಲ್ವ್ ಓಪನ್ ಇದೆ, ವಾಲ್ವ್ ಓಪನ್ ಇದೆ. ಲೀಕೇಜ್ ಬಂತು ಅಂದರೆ ಈ ವಾಲ್ವ್ ಆಫ್ ಮಾಡಿದ್ರೆ, ಈಗ ಲೀಕೇಜ್ ಬರ್ತಾ ಇದೆ, ವಾಲ್ವ್ ಆಫ್ ಮಾಡಿದಾಗ ಲೀಕೇಜ್ ಸ್ಟಾಪ್ ಆಗುತ್ತೆ.